ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಹೆಡ್ ಮಾಸ್ಟರ್ನ ನಿರ್ಧಾರ. ಸೊ ಈ ಹೆಡ್ ಮಾಸ್ಟರ್ನ ಅಮಾನತು ಮಾಡೋದಾಗಿ ಡಿಡಿಪಿಐ ಭರವಸೆನ ಕೂಡ ಕೊಡ್ತಾ ಇದ್ದಾರೆ. ಕಸದ ಪಾಲಾದ ಪಠ್ಯ ಪುಸ್ತಕ ಹೆಡ್ ಮಾಸ್ಟರ್ ವಿಜಯ್ ಕುಮಾರ್ ಅಮಾನತಿಗೆ ಶಿಫಾರಸನ್ನ ಮಾಡೋದ್ರ ಬಗ್ಗೆ ಕೂಡ ಡಿಡಿಪಿಐ ಹೇಳಿದ್ದಾರೆ. ವಿಜಯಪುರದ ಕನ್ನೂರು ಶಾಲೆಯ ಹೆಡ್ ಮಾಸ್ಟರ್ ಈ ವಿಜಯ್ ಕುಮಾರ್. ಸೊ ಪಬ್ಲಿಕ್ ಟಿವಿಗೆ ಡಿಡಿಪಿಐ ಟಿ.ಎಸ್. ಕೋಲಾರ ಅವರು ಈ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಡ ಮಕ್ಕಳಿಗೆ ಸೇರಬೇಕಾದಂತಹ ಪುಸ್ತಕಗಳು ಇದೀಗ ಶೌಚಾಲಯ ಪಕ್ಕಕ್ಕೆ ಬೀದಿ ಪಾಲಾದಂತಹ ಒಂದು ಘಟನೆ ವಿಜಯಪುರ ಜಿಲ್ಲೆಯ ಕನ್ನೂರು ಒಂದು ಹೈಸ್ಕೂಲ್ನಲ್ಲಿ ನಡೆದಿದೆ. ಹಾಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಡಿಡಿಪಿ ಅವರನ್ನು ಒಟ್ಟಿಗೆ ಇದ್ದಾರೆ, ಅವ್ರನ್ನ ಕೇಳೋಣ. ಮೇಡಮ್, ಮೊದಲನೇದಾಗಿ ಏನು ಅಂತಂದರೆ ಪುಸ್ತಕಗಳಿಗೆ ಅದು ಪ್ರಮುಖವಾಗಿ ಏನು ಶಿಕ್ಷಕರು ಶಿಕ್ಷಣ ಇಲಾಖೆ ಅತಿ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಅಂತಹ ಪುಸ್ತಕಗಳು ಇವತ್ತು ಶೌಚಾಲಯ ಪಕ್ಕಕ್ಕೆ ಒಂದು ಬೀದಿ ಪಾಲಾಗಿ ಮಣ್ಣಾಗಿದ್ದಾವೆ. ಇದ್ರ ಬಗ್ಗೆ ಏನು ಹೇಳಿಕೆ ಇಚ್ಛೆಪಡ್ತೀವಿ? ಮುಖ್ಯೋಪಾಧ್ಯಾಯರು ನೋಡಬೇಕಾಗಿತ್ತು, ನೋಡಿ ಅದನ್ನು ಸರಿಪಡಿಸಬೇಕಾಗಿತ್ತು. ಯಾಕೆ ಅವರು ನಿರ್ಲಕ್ಷ್ಯ ತೋರಿಸ್ಯಾರ ಅದನ್ನು ಸ್ವಲ್ಪ ವಿಚಾರಣೆ ಮಾಡಿ ನಾನು ಕ್ರಮ ಕೈಗೊಳ್ತೀನಿ ಸರ್. ಈಗ ಏನು ಈ ರೀತಿ ಪುಸ್ತಕಗಳಿದಾವೆ ಅಂತಂದರೆ ಅಲ್ಲಿ ಒಂದೇನೋ ನೀವೀಗ ಒಂದು ಲೈಬ್ರರಿ ಮಾಡಿರ್ತೀರಿ ಅಥವಾ ಪುಸ್ತಕಗಳು, ಅದು ಪ್ರಮುಖವಾಗಿ ನಾವು ನೋಡಿದಂಗೆ ನಾವೇನು ಪಬ್ಲಿಕ್ ಟಿವಿಲಿ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ನೋಡಿದಾಗ ಏನಂದ್ರೆ ಪುಸ್ತಕಗಳೇನಿದ್ವು ಕೂಡ ಏನೀಗ ನಾವೇನು ಬಳಸ್ತಾ ಇದ್ದೀವಿ ಒಂದು ಈ ವರ್ಷಕ್ಕೆ ಏನೊಂದು ಬಳಸ್ತಾ ಇದ್ದೀವಿ ಆ ಪುಸ್ತಕಗಳು ಇದ್ವು, ಜೊತೆಗೆ ಏನಂದ್ರೆ ಹಳೆ ಪುಸ್ತಕಗಳು ಕೆಲವೊಂದು ಹಳೆ ಪುಸ್ತಕಗಳು ಇದ್ವು. ಅಂದರೆ ಈ ಪುಸ್ತಕಗಳನ್ನ ಶೇಖರಣೆ ಮಾಡಲಿಕ್ಕೆ ಕೊಠಡಿ ಅಥವಾ ಕೋಣೆಗಳು ಇರ್ತವೆ. ಆ ಕೋಣೆ ಬಿಟ್ಟು ಈ ರೀತಿ 10 ದಿನಗಳಿಂದ ಕಳೆದ 10 ದಿನಗಳ ಈ ರೀತಿ ಅಲ್ಲಿನೇ ಬಿದ್ದಿದ್ದಾವೇನೋ ಕೂಡ ಮಾಹಿತಿ ಇದೆ ಮೇಡಮ್. ಅಂದರೆ ಯಾಕೆ ಈ ರೀತಿ ನಿರ್ಲಕ್ಷ್ಯ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ತೋರ್ತಾ ಇದೆ? ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸಿಲ್ವಾ ಅಥವಾ ಯಾರೇನು ಮಾಡ್ಕೋತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿ ಒಂದು ಏನು ಮುಖ್ಯೋಪಾಧ್ಯಾಯರಿದ್ದಾರೆ ಅವರು ಈ ರೀತಿ ಒಂದು ದಿಟ್ಟತನ ತೋರಿಸ್ತಾ ಇದ್ದಾರೆ ಅಂತ? ಹಾಗೇನು ದಿಟ್ಟತನ ತೋರಿಸೋದ್ರೊಳಗಿಲ್ಲ, ತಮ್ಮದೇ ಇದಾಗ್ತದೆ, ತಮ್ಮ ಸೇವೆ ಇದ್ರೊಳಗೆ ಬರ್ತದೆ, ಅವ್ರದ್ದು ವಜಾ ಇದ್ರೊಳಗೆ ಬರ್ತದೆ. ಹಾಗೇನು ಮಾಡಲಿಕ್ಕಿಲ್ಲ ಅವರು. ಅದೇನು ಬಿದ್ದಾವನ್ನೋದು ಅದು ಪಬ್ಲಿಕ್ನು ಮಾಡ್ಬೋದು. ಯಾಕಂದ್ರೆ ಶಾಲೆಗಳಲ್ಲಿ ಪಬ್ಲಿಕ್ದು ಎಂಟರ್ಫರೆನ್ಸ್ ಭಾಳ ಅದ. ಯಾಕಂದ್ರೆ ಶೌಚ ಕ್ರಿಯೆ ಮಾಡ್ತಾರೆ. ಏನೇನೋ ಶಾಲೆ ನಾವು 10ರಿಂದ 5 ತನಕ ಹೋದ್ವಿ, 5 ತನಕ ನಾವು ಸ್ಕೂಲ್ ಮುಗಿಸ್ಕೊಂಡು ಹೋದ್ರ ಟೀಚರ್ ಅಲ್ಲಿ ಯಾರೂ ನೋಡೋರು ಇರಂಗಿಲ್ಲ. ಅಲ್ಲಿ ಎಲ್ಲ ಕ್ರಿಯೆಗಳು ನಡೀತಿರ್ತಾವ. ಹೀಗಾಗಿ ಅದನ್ನು ಆಗಿರ್ಬೋದು, ಪಬ್ಲಿಕ್ದಿಂದನೂ ಆಗಿರ್ಬೋದು. ಅವ್ರಿಗೆ ಗೊತ್ತಾಗಲಿ ಎಲ್ಲರಿಗೂ ಅಂಥೇಳಿ ಅವ್ರು ಆ ರೀತಿ ಇಟ್ಟಿರ್ಬೋದು ಅಂತ ಅನಿಸ್ತದೆ ನನಗೆ. ಅಲ್ಲ ಮೇಡಮ್, ಅಂದ್ರೆ ಈಗ ಪಬ್ಲಿಕ್ಕಿಗೆ ಗೊತ್ತಾಗಿದೆ ಇಷ್ಟೊಂದು ಪುಸ್ತಕಗಳು ಪಬ್ಲಿಕ್ ಹತ್ರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇದು. ಎರಡನೇದು ಏನಂತಂದರೆ ಪಬ್ಲಿಕ್ ಏನಾದರೂ ಈ ರೀತಿ ಮಾಡಿದರೆ ಆ ಪುಸ್ತಕಗಳನ್ನ ಬಳಸ್ತಾ ಇದ್ರು ತಮ್ಮ ಮಕ್ಕಳಿಗೋ ಅಥವಾ ಬೇರೆ ಪಕ್ಕದ ಮನೆಯವರು ಇದ್ದವ್ರಿಗೋ ಯಾರೋ ಕೊಡ್ತಾರೆ. ಯಾರೂ ಕೂಡ ಪುಸ್ತಕಗಳೇ ಅಪ್ಪಿತಪ್ಪಿ ಕೈ ಕಾಲದ ಏನಾದರೂ ಬಡಿದ್ರೆ ಸಾಕು ಒಂದು 10 ಸಾರಿ ನಮಸ್ಕಾರ ಮಾಡ್ತಾರೆ ನಮ್ಮಲ್ಲಿ. ಅಷ್ಟು ಒಂದು ಗೌರವವನ್ನು ಒಂದು ಪುಸ್ತಕಕ್ಕೆ ಕೊಡ್ತಾರೆ. ಅಂಥ ನಿಟ್ಟಿನಲ್ಲಿ ಈ ರೀತಿ ಮುಖ್ಯೋಪಾಧ್ಯಾಯರು 10 ದಿನಗಳಿಂದ ಬಿದ್ದರೂ ಕೂಡ ಯಾಕೆ ಈ ರೀತಿ ಒಂದು ಕಠಿಣ ತಾವು ಯಾಕಂದರೆ ಗಮನ ಹರಿಸಲಿಲ್ಲೋ ಬೇಕಂತೂ ಸುಮ್ಮಿದ್ರು ಯಾಕೆ ಅಂತ ಮೇಡಮ್? ಸರ್, ಅದಂತೂ ನಮ್ಮ ಸಂಸ್ಕಾರ ಅದ. ಪುಸ್ತಕ ತುಳಿದ್ರಿ ಮುಟ್ಟಿದಂಗೆ ಕೆಲವರು ಕ್ರಿಮಿನಲ್ ಮೈಂಡ್ ಇಂಥ ಪರಿ ಇರ್ತದ್ರಿ ಸರ್. ಅದು ಹೇಳಲಿಕ್ಕಾಗ್ಲಾರ್ದು. ಯಾಕಂದ್ರೆ ಸೇಡ್ ತೀರಿಸ್ಲಿಕ್ಕೆ ಎಲ್ಲಿ ತನಕ ಹೋಗ್ತಾರೆ ಅನ್ನೋದು ನಾನು ಡಿಡಿಪಿ ಆದಮೇಲೆ ಗೊತ್ತಾಗತ್ತೆ ನನಗೂ ಯಾವ ರೀತಿ ಜನ ಇರ್ತಾರಂತ. ಅದಕ್ಕಿಂತ ಮುಂಚೆ ನನಗೂ ಗೊತ್ತಿದ್ದಿಲ್ಲ. ಯಾಕಂದ್ರೆ ಶಾಲೆ ಪೂರ್ಣ ನೋಡೋದು, ಶಾಲೆ ಇದ್ದಾಗ ಮನೆ ಈ ರೀತಿ ನಾವು ಮಾಡ್ತಾ ಇದ್ವಿ. ಆಮೇಲೆ ಪಬ್ಲಿಕ್ಕಿಗೆ ಭಾಳ ಹಚ್ಕೊಂಡು ನಾವೆಲ್ಲ ಕೆಲಸ ಮಾಡೀವಿ. ಆದರೆ ಈ ರೀತಿ ಅಲ್ಲಿ ಆಗ್ಯದಂದ್ರೆ ಯಾರೋ ಒಂದು ಕ್ರಿಮಿನಲ್ ಮೈಂಡ್ ಸೇಡ್ ತೋರಿಸ್ಲಿಕ್ಕೆ ಮಾಡಿರ್ಬೋದು ಅಂತ ಅನಿಸ್ತದೆ. ಆದರೂ ನಾ ಈ ರೀತಿ ಯಾಕೆ ನೀವು ಇಟ್ಕೊಂಡು ಕೂತ್ರಿ, ಯಾವಾಗೇ ನೀವು ಹಿಂಗೆ ಚಲ್ಯಾರ ಅಂತೇಳಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅವರು ಎತ್ತಿ ಇಡ್ಬೋದಾಗಿತ್ತು. ಯಾಕೆ ಅನ್ನೋದು ನಾನು ವಿಚಾರಣೆ ಮಾಡಿ ಅವರಿಗೆ ಕ್ರಮ ಈಗ ಸಾರ್ವಜನಿಕರು ಏನಿದ್ದಾರೆ ಇದ್ರ ಬಗ್ಗೆ ಒತ್ತಡ ಆಗ್ತದೆ. ವಿಜಯ್ ಕುಮಾರ್ ಏನೈತಿ ಒಂದು ಅಂದರೆ ಪುಸ್ತಕಗಳ ಅವಮಾನ ಮಾಡಿದರೆ ಇದಕ್ಕೆ ಕೂಡಲೇ ಅವ್ರನ್ನ ಅಮಾನತ್ ಮಾಡಬೇಕು. ಅದಕ್ಕೆ ಅಮಾನತ್ ಮಾಡಿ ಈ ರೀತಿ ಹಿಂದೆ ಮುಂದೆ ಯಾರೂ ಕೂಡ ಈ ರೀತಿ ಅಂದರೆ ರಾಜ್ಯದಲ್ಲೇ ಇದು ಮೊದಲನೇ ಬಾರಿಗೆ ಅನ್ನೋದು ಒಂದು ನಿಟ್ಟಿನಲ್ಲಿ ನಡೆದಿದೆ. ಆ ಕಾರಣಕ್ಕಾಗಿ ಅಮಾನತಿಗೆ ಮಾಡಬೇಕು ಅನ್ನೋದು ಅವ್ರ ಒತ್ತಾಯ ಆಗಿದೆ ಮೇಡಮ್ ಸಾರ್ವಜನಿಕರು. ಹೌದು ಸರ್, ಅದು ವಿಚಾರಣೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ ಸರ್. ನಮಗಿಲ್ಲ, ಅದು HM ಅವ್ರದ್ದು, ನಾವು ಶಿಫಾರಸು ಮಾಡ್ತೀವಿ ಸರ್, ಮೇಲ್ಗಡೆ ಮಾಡಿ ಕ್ರಮ ಕೈಗೊಳ್ತೀವಿ. ಓಕೆ ಮೇಡಮ್, ಇದಿಷ್ಟು ಏನಂತಂದರೆ ಡಿಡಿಪಿ ಅವ್ರ ಮಾತು. ಏನು ಒಂದು ಮುಖ್ಯೋಪಾಧ್ಯಾಯರಿದ್ದಾರೆ ಅವರು ಒಂದು ಈ ರೀತಿ ಪುಸ್ತಕ ಬೇರೆ ಯಾರೇ ಎಸ್ತಿದ್ರು ಕೂಡ ಅವ್ನು ಎತ್ತಿಡಬೇಕಾಗಿತ್ತು, ಅದು ಅವ್ರ ಕೆಲಸ ಇತ್ತು, ಆದರೂ ಕೂಡ ಮಾಡಿಲ್ಲ. ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಮಾನತೆ ಕೂಡ ಶಿಫಾರಸು ಮಾಡ್ತೇನೆ ಅನ್ನೋದನ್ನ ಪಬ್ಲಿಕ್ ಟಿವಿಗೆ ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.